ಇನ್ನು ದರ್ಶನ್ ಆಯ್ತು ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈಗ ಐಶ್ವರ್ಯ ಗೌಡ ಕೇಸ್ ಕೂಡ ಹೋಗುವ ಸಾಧ್ಯತೆ ಇರುವಂತದ್ದು. ಐಶ್ವರ್ಯ ಗೌಡ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಕಾಕಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಐಶ್ವರ್ಯ ಗೌಡ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಈಗ ಕಾಕಿ ಪ್ಲಾನ್ ಅನ್ನು ಮಾಡಿರುವಂತದ್ದು. ಐಶ್ವರ್ಯ ವಿರುದ್ಧ ಸಾಲು ಸಾಲು ವಂಚನೆ ಪ್ರಕರಣಗಳು ದಾಖಲಾಗಿವೆ. ಮೊದಲು ಚಂದ್ರ ಲೇಔಟ್ ಪೊಲೀಸರು ಬಂಧನ ಮಾಡಿದ್ರು. ಆದರೆ ಹೈಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡಿದ್ರು ಐಶ್ವರ್ಯ ಗೌಡ. ಈಗ ಸಿಡಿಆರ್ ಪ್ರಕರಣದಲ್ಲೂ ಕೂಡ ಐಶ್ವರ್ಯ ಗೌಡಗೆ ಹೈಕೋರ್ಟ್ ತಡೆ ನೀಡಿದೆ. ಗೃಹ ಇಲಾಖೆ ಅನುಮತಿ ನೀಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಪ್ರಕರಣ. ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಹೋಗುವ ಸಾಧ್ಯತೆಗಳು ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮುಖ್ಯವಾಗಿ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆಗಳಿರುವಂತದ್ದು, ಏನ್ ರೀಸನ್ಸ್ ಅಂತ? ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಸಾಕಷ್ಟು ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಅನಂತರ ಕೋರ್ಟಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ತಕ್ಷಣವೇ ಅಲ್ಲೂ ಕೂಡ ಒಂದು ಬೇಲ್ ಪ್ರೊಸೀಜರ್ ಕೂಡ ನೀವು ಸರಿ ಮಾಡಿಲ್ಲ, ಅರೆಸ್ಟ್ ಪ್ರೊಸೀಜರ್ ಅಂತ ಹೇಳಿ ಅಲ್ಲೂ ಕೂಡ ಅವರಿಗೆ ಆ ಕೋರ್ಟ್ ರಿಲೀಫ್ ಕೊಟ್ಟಿರುವಂತದ್ದು. ಈಗ ಮೊನ್ನೆ ನಡೆದಂತಹ ಒಂದು ಸಿಡಿಆರ್ ಪ್ರಕರಣ ಏನಿದೆ ಅದರಲ್ಲೂ ಕೂಡ ಈಗ ಐಶ್ವರ್ಯ ಗೌಡ ಅವರಿಗೆ ಕೋರ್ಟ್ ತಡೆಯಾಜ್ಞೆ ಕೂಡ ನೀಡಿರುವಂತದ್ದು. ಈ ಎಲ್ಲ ಅಂಶಗಳನ್ನ ನೋಡ್ತಾ ಇದ್ದಂತ ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ರಾಜ್ಯದ ಪೊಲೀಸರಿದ್ದಾರೆ, ಅವರು ಕೂಡ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಕೂಡ ಈಗಾಗಲೇ ಡಿಸೈಡ್ ಮಾಡಿರುವಂತದ್ದು. ಹೀಗಾಗಿ ಗೃಹ ಇಲಾಖೆ ಅಂದ್ರೆ ರಾಜ್ಯದ ಗೃಹ ಇಲಾಖೆಯ ಅನುಮತಿಯನ್ನ ಪಡೆದು ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರನ್ನ ಕಸ್ಟಡಿಗೆ ತಗೋಬಹುದು, ಇಲ್ಲ ಜೈಲಿಗೆ ಅದು ಕಳಿಸಬಹುದು. ಈ ರೀತಿಯಾದಂತಹ ಒಂದು ಆಪ್ಷನ್ ಈ ಪೊಲೀಸರ ಮುಂದೆ ಇರುವಂತದ್ದು. ಹೀಗಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.